ಮಂಗಳೂರಿನವರು ಯಾಕೆ ಅಷ್ಟೊಂದು ಬುದ್ಧಿವಂತರು, ಎಲ್ಲದರಲ್ಲೂ ಮುಂದೆ ಅವರು. ಈಗ ಚಲನಚಿತ್ರ ರಂಗದಲ್ಲೂ ಅವರದೇನೆ ಶೆಟ್ಟಿ, ರಾಜ್ ಶೆಟ್ಟಿ, ರಿಷಬ್ ಶೆಟ್ಟಿ ಇವರೇ ಮುಂದೆ ಬರ್ತಾ ಇದ್ದಾರೆ. ಈಗ ನೋಡಿ ಎಲ್ಲ ಕ್ಷೇತ್ರದಲ್ಲೂ ಹೋಟೆಲ್ ಇಂಡಸ್ಟ್ರಿ ಅವರೇನೆ, ಎಲ್ಲದರಲ್ಲೂ. ಯಾಕೆ ಅಂತಂದರೆ ಅವರು ಹೆಚ್ಚಾಗಿ ಸೇವನೆ ಮಾಡೋದು ಮೀನು. ಈ ಮೀನಿನಲ್ಲಿ ಶೆಲ್ ಫಿಶ್ಶು, ಮೀನು, ಈ ಸಮುದ್ರದ್ದು ಎಲ್ಲ ಇದೆಯಲ್ಲ, ಇವುಗಳಲ್ಲಿ ಅತಿಯಾಗಿ ಹೇರಳವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಅದು ಮುಖ್ಯವಾಗಿ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬ ಅದ್ಭುತವಾದ ಒಂದು ರಾಮಬಾಣ ಔಷಧಿ ಅಂತ ನಾವು ಹೇಳ್ಬೋದು. ಮೀನಿನಲ್ಲಿ ಯಥೇಚ್ಛವಾಗಿರುತ್ತೆ. ಅದಕ್ಕೆ ನೋಡಿ, ಈಗ ಬೆಂಗಾಲಿಗಳು ನೀವು ಮೊದಲಿಂದ ನೋಡ್ಬೋದು, ಬೆಂಗಾಲದವರು ಇವಾಗಿನ ಪರಿಸ್ಥಿತಿ ಬೇರೆ. ಆಗ ಸ್ವತಂತ್ರ ಪೂರ್ವದಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಆಗಿರ್ಬೋದು, ರವೀಂದ್ರನಾಥ ಠಾಕೂರ್ ಆಗಿರ್ಬೋದು, ಎಲ್ಲ ಬೆಂಗಾಲಿಗಳು ಅಂತಂದರೆ ಅವರು ಲಿಟ್ರರಿಲೂ ಮುಂದೆ ಇರ್ತಿದ್ರು, ಎಲ್ಲದರಲ್ಲೂ ಐಕ್ಯೂಲಿ ಎಲ್ಲದರಲ್ಲೂ. ಒಂದು ಕಾಲಕ್ಕೆ ಹೆಂಗಿತ್ತು ಅಂದರೆ, ಬಂಗಾಲ ಇವತ್ತು ಏನು ಯೋಚನೆ ಮಾಡುತ್ತೆ, ಭಾರತ ನಾಳೆ ಅದನ್ನು ಯೋಚನೆ ಮಾಡುತ್ತೆ ಅಂತಿದ್ರು. ಇವತ್ತು ಹೆಂಗಾಗಿದೆ ಅಂದರೆ, ಭಾರತ ಇವತ್ತೇನು ಯೋಚನೆ ಮಾಡುತ್ತೆ, ಬಂಗಾಲ ನಾಡಿದ್ದು ಯೋಚನೆ ಮಾಡುತ್ತೆ ಅನ್ನೋ ಥರ ಆಗಿದೆ ಅಂತ ಅಮರ್ತ್ಯ ಸೇನ್ ನೊಬೆಲ್ ಪ್ರೈಸ್ ಎಲ್ಲ ಬಂತು ನೋಡಿ ಅವರಿಗೆ. ಸತ್ಯಜಿತ್ ಆ ಥರ ಏನಕ್ಕೆ ಅಂತಂದರೆ, ಅವರು ಅಲ್ಲಿ ಸಸ್ಯಾಹಾರ ಥರ ಮೀನನ್ನೇ ಬಳಸ್ತಾರೆ. ಅಲ್ಲಿ ನಾನು ಬೇಲೂರು ಮಠ ಇದೆಯಲ್ಲ ನಮ್ಮ ಇದರಲ್ಲಿ ಬೆಂಗಾಲದಲ್ಲಿ, ರಾಮಕೃಷ್ಣ ಆಶ್ರಮದಲ್ಲಿ, ಅಲ್ಲಿ ನನಗೆ ಹೇಳಿದ್ರು ಯಾರೋ, ಅಲ್ಲಿ ಪ್ರಸಾದಕ್ಕೆ ಮೀನನ್ನು ಕೊಡ್ತಾರಂತೆ, ಮೀನಿನ ಊಟನ. ಅದು ರಾಮಕೃಷ್ಣ ಪರಮಹಂಸರು ಪೂರ ಸಾತ್ವಿಕ ಆಹಾರ ಸೇವನೆ ಮಾಡುವಂಥ ಬ್ರಾಹ್ಮಣರವರು. ಅಲ್ಲಿ ನನಗೆ ಆಶ್ಚರ್ಯ ಆಯಿತು, ಅದು ಹಿಂಗೆ ಮೀನಿಂದ ಊಟ ಕೊಡ್ತಾರಲ್ಲಿ ಪ್ರಸಾದದ ರೂಪದಲ್ಲಿ ಅಂತಂದರೆ, ಇಲ್ಲ ಬೆಂಗಾಲದಲ್ಲಿ ಏನಂತಂದರೆ ಮೀನನ್ನು ಸಸ್ಯಾಹಾರ ಥರ ಅಂತಾರೆ ಅಂತ ಹೇಳಿದ್ರು. ಅದು ಎಷ್ಟು ನಿಜ ಗೊತ್ತಿಲ್ಲ ನನಗೆ, ಬಟ್ ಆ ಥರ ನಾನು ಕೇಳ್ಪಟ್ಟೆ. ಹಾಗಾಗಿ ಈ ಮಂಗಳೂರು ಕಡೆ ಆಗಿರ್ಬೋದು, ಕರಾವಳಿ ಪ್ರದೇಶದವರಾಗಿರ್ಬೋದು, ಬೆಂಗಾಲಿಗಳಾಗ್ಬೋದು, ಹೆಚ್ಚಾಗಿ ಅವರು ಪ್ರತಿನಿತ್ಯ ಮೀನನ್ನು ಸೇವನೆ ಮಾಡ್ತಾರೆ.